ಎಲ್ರಿಗೂ ಜೈ ಹಿಂದ್. ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ. ಜಮ್ಮು ಕಾಶ್ಮೀರದೊಳಗೆ ನಮ್ಮ ಸೈನಿಕರ ಮೇಲೆ ಆಗುತ್ತಿರುವಂತಹ ದಾಳಿಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ತೈತಿ. ದಿನಂಪ್ರತಿ ನಮ್ಮ ಸೈನಿಕರು ವೀರಮರಣವನ್ನ ಅಪ್ತಿರ್ತಾರೆ. ಭಾರತ ಸರ್ಕಾರ ಜಮ್ಮು ಕಾಶ್ಮೀರದೊಳಗೆ ಇಷ್ಟೆಲ್ಲ ಬದಲಾವಣೆಗಳನ್ನು ತಂದಾಗ್ಯೂ ಕೂಡ ಯಾಕೆ ಇನ್ನೂ ಇದನ್ನು ಬದಲಾಯಿಸಕ್ಕಾಗತ್ತಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದಾಗ ಸಿಗುವಂಥ ಉತ್ತರ ಏನು ಅಂತಂದ್ರೆ, ಜಮ್ಮು ಕಾಶ್ಮೀರದಲ್ಲಿನ ಸ್ಥಳೀಯರಲ್ಲಿನ ಸಾಕಷ್ಟು ಜನ ಇವತ್ತಿಗೂ ಕೂಡ ಉಗ್ರವಾದಿಗಳ ಪರವಾಗಿ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ದನ್ನ ನಾವು ಮೊದಲಿಂತ್ರನೂ ಕೇಳ್ತಿದ್ವಿ, ಈಗಲೂ ಕೂಡ ಕೇಳತ್ತೀವಿ. ಫಾರ್ ದಿ ಚೇಂಜ್ ಅನ್ನುವಂಗ ಅಕ್ಟೋಬರ್ 2023 ಜಮ್ಮು ಕಾಶ್ಮೀರದ ಒಬ್ಬ DSP ಅರೆಸ್ಟ್ ಆಗ್ತಾನ. ಅವನ ಹೆಸರು ಸೈಕ್ ಆದಿಲ್ ಮುಸ್ತಾಕ್ ಅಂತೇಳಿ. ಸೈನಿಕರ ಚಲನವಲನಗಳ ಬಗ್ಗೆ ಉಗ್ರವಾದಿಗಳಿಗೆ ಮಾಹಿತಿಯನ್ನ ಕೊಡ್ತಿರ್ತಾನ. ಸೇನೆಯಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಟ್ರಿಕ್ಸ್ ಗಳನ್ನ ಉಗ್ರವಾದಿಗಳಿಗೆ ಹೇಳ್ತಿರ್ತಾನ. ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ, ಭ್ರಷ್ಟಾಚಾರದ ಆರೋಪದ ಮೇಲೆ ಆತನನ್ನ ಬಂಧಿಸ್ತಾರ. ಒಬ್ಬ ಅಪ್ಪಗ ಹುಟ್ಟಿದವರು ತಾಯಿ ಎದೆ ಹಾಲನ್ನು ಕುಡಿದು ಬೆಳೆದವರು ಯಾರು ಕೂಡ ಈ ರೀತಿ ಮಾಡಕ ಸಾಧ್ಯನೇ ಇಲ್ಲ. ಮರೆಯಲ್ಲಿ ನಿಂತು ಕುತಂತ್ರದಿಂದ ಹೋರಾಡೋದಕ್ಕಿಂತ ಎದೆಗೆ ಎದೆ ಕೊಟ್ಟು ವೀರರ ತರ ಸರಿ ಸಮನಾಗಿ ಹೋರಾಡಬೇಕು. ಅವಾಗ ಯಾರೊಳಗೆ ಎಷ್ಟು ತಾಕತ್ತೈತಿ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ. ಭಾರತೀಯ ಸೈನಿಕರ ತಾಕತ್ತಿನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ ನಿಮಗೊಂದು ಉದಾಹರಣೆಯನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವಿಜಯಪುರದ ಉಕ್ಕಲಿ ಗ್ರಾಮದ ಕಾಶಿರಾಯ್ ಬೊಮ್ಮನಹಳ್ಳಿ ಅವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೈತಿ. ಕಾಶ್ಮೀರದ ಎನ್ಕೌಂಟರ್ ಒಳಗ ಅವರು ಹುತಾತ್ಮರಾಗ್ತಾರ. ಅವರ ಪಾರ್ಥಿವ ಶರೀರವನ್ನ ಊರಿಗೆ ತಗೊಂಡು ಬಂದಾಗ, ಅವರ ಶರೀರವನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಅವರಿಗೆ ಗುಂಡುಗಳು ಎದೆಗೆ ಬಿದ್ದಿರ್ತವೆ ಹೊರತು ಬೆನ್ನಿಗೆ ಬಿದ್ದಿರಂಗಿಲ್ಲ. ಪರಾಕ್ರಮದಿಂದ ನಮ್ಮ ಸೈನಿಕರ ಎದುರು ಬದುರು ನಿಂತು ಹೋರಾಡಿ ಗೆದ್ದವರು ಈ ಇತಿಹಾಸದೊಳಗ ಇಲ್ಲ. ಆದ್ರೆ ನಮ್ಮ ಸೈನಿಕರು ಕುತಂತ್ರಗಳಿಗೆ ಬಲಿಯಾಗ್ತಾರ ಅನ್ನೋದನ್ನ ಕೇಳಿದಾಗ ಮನಸ್ಸಿಗೆ ಬಾಳ ಅಂದ್ರ ಬಾಳ ನೋವಾಗ್ತದೆ. ಇನ್ಮೇಲಾದ್ರೂ ನಮ್ಮ ಸೈನಿಕರ ಮಾರಣ ಹೋಮ ನಿಲ್ಬೇಕು ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ.